ಹ್ಯಾವ್ ಟು ಟೆಲ್ ಯು, ನಿಮ್ಮ ಹೆಸರು ಹೆಂಗಂದ್ರೆ ರೇಡಿಯೋ ಇಂಡಸ್ಟ್ರಿಲಿ ಒಂಥರ ಅರ್ಬನ್ ಲೆಜೆಂಡ್ಸ್ ಥರ. ಓಕೆ, ಸೊ ಮುಂಚೆ ಆಬ್ವಿಯಸ್ಲಿ ನಾವೆಲ್ಲರೂ ಮುಂಚೆ ಲಿಸನರ್ಸ್ ಇದ್ವಿ ಎಂದು ಅನ್ಕೊಂಡಿರ್ಲಿಲ್ಲ ರೇಡಿಯೋಲಿ ಕೆಲಸ ಮಾಡ್ತೀವಂತಲ್ವಾ. ಆ್ಯಂಡ್ ಈ ಲಿಂಕ್ ಲೆಂತ್ ಅನ್ನೋ ಕಾನ್ಸೆಪ್ಟ್ ಓಕೆ, ಸೊ ನಮ್ಗೇನು ಹೇಳ್ಕೊಟ್ಟಿದ್ರು, ನಾವು ಫಸ್ಟ್ ಟೈಮ್ ಆನ್ ಏರ್ ಎಲ್ಲ ಹೋದಾಗ 1-1.5 ನಿಮಿಷದಲ್ಲಿ ಮಾತಾಡಬೇಕು ಅಂತ. ಬಟ್ ವೆನ್ ನಿಮ್ಮನ್ನು ನಾನು ಕೇಳ್ತಾ ಇದ್ದೆ, ನೀವು ಹಂಗೆ ಮಾತಾಡ್ಕೊಂಡು ಹೋಗ್ತಾ ಇದ್ರಿ. ಆ್ಯಂಡ್ ಐ ಥಿಂಕ್ ದಿಸ್ ಲೆಜೆಂಡ್ ಇಸ್ ದೇರ್. ನಾವು ಮೇಕ್ರಿ ಸರ್ಕಲಲ್ಲಿ ಇದ್ವಿ, ಏರ್ಪೋರ್ಟ್ ಬರೋವರೆಗೂ ನಿಮ್ಮ ಮಾತೇ ಮುಗಿಲಿಲ್ಲ. ದೆನ್ ಇನ್ನೊಂದು ಲೆಜೆಂಡ್ ಇದೆ, ಐ ಡೋಂಟ್ ನೋ ಇದು ಎಷ್ಟು ನಿಜ ಅಂತ. ನೀವು ಮಾತಾಡ್ತಾ ಏನೋ ಕನೆಕ್ಷನ್ ಹೋಗಿತ್ತಂತೆ, ನೀವು ಹಂಗೆ ಕೈಯಲ್ಲಿ ಮೈಕ್ ಹಿಡ್ಕೊಂಡು ವೈರ್ ಹುಡುಕಿ. ರಿಯಾಲಿಟಿನಪ್ಪ, ಐ ಟೆಲ್ ಯು. ಸೊ ಫಸ್ಟ್ಲಿ ನಾವು ಜನಕ್ಕೆ ಹೇಳಬೇಕು, ಲಿಂಕ್ ಲೆಂತ್ ಅಂದ್ರೆ ನಾವು ಜನಗಳ ಹತ್ರ ಮಾತಾಡ್ತಾ ಇದ್ದಾಗ ಕಾನ್ವರ್ಸೇಷನ್ ಅಥವಾ ವಾಟ್ ಎವರ್ ವಿ ಆರ್ ಟಾಕಿಂಗ್ ಅಲ್ಲ, ನಂಗೆ ಯಾವಾಗಲೂ ಏನಿದೆ ಅಂದ್ರೆ ಐ ಹ್ಯಾವ್ ನೆವರ್ ಫಿಟ್ ಇನ್ ಬಾಕ್ಸಸ್ ಅನ್ಲೆಸ್ ಯು ಗಿವ್ ಮಿ ಲಾಜಿಕ್. ಈಗ ನನಗೆ ನಾನು ಯಾರೋ ಕೇಳಿದ್ರ ಹತ್ರ ಮಾತಾಡ್ತಾ ಇದ್ದೀನಿ, ದ ಕಾಂಟೆಂಟ್ ಇಸ್ ಸೋ ಗುಡ್ ಅಂದ್ರೆ ದೆನ್ ವೈ ಯು ಫೋರ್ಸಿಂಗ್ ಅಸ್ ಟು ಲೈಕ್ ಸ್ಟಾಪ್. ಒಂದು ಕರೆಕ್ಟ್. ಎರಡನೇದು ಐ ವಾಂಟೆಡ್ ಟು ಬ್ರೇಕ್ ಇದು. ಏಕೆಂದ್ರೆ ಜನಕ್ಕೊಂದು ಐ ಥಿಂಕ್ ರೇಡಿಯೋ ಸ್ಟೇಷನ್ ಒಳಗಿರೋರಿಗೆ ಒಂದು ಇದ್ದಿದ್ದು, ಜನ ರೇಡಿಯೋ ಕೇಳೋದು ಹಾಡುಗೋಸ್ಕರ, RJsಗಳಿಗೋಸ್ಕರ ಆಮೇಲೆ ಅಂತ. ಐ ವಾಸ್ ಲೈಕ್, ಗುರು 10 ರೇಡಿಯೋ ಸ್ಟೇಷನ್ ಇದ್ರೆ ಎಲ್ಲರೂ ಅದೇ ಹಾಡು ಪ್ಲೇ ಮಾಡ್ತಾ ಇದೀವಿ. ಮೇ ಬಿ ಲೇಟರ್ ಒಂದು ಹಿಂದಿ, ಒಂದು ಕನ್ನಡ, ಇಂಗ್ಲೀಷು, ಬಟ್ ಹಾಡಿಗೆ ಬರೋದಿದ್ರೆ ಇಟ್ ಇಸ್ ನಾಟ್ RJ's ಮೆರಿಟ್. ಈಗ ರಶ್ಮಿ ಬರ್ತಾಳೆ ಇಲ್ಲ ಸೋನು ಬರ್ತಾರೆ ಅಂದ್ರೆ ಅವ್ರಿಗೋಸ್ಕರ ಬಂದ್ರೆ ದಟ್ ಇಸ್ ಅ ಸಕ್ಸಸ್ ಇದು. ಬಟ್ ನಿಮ್ದೇನ್ ಗೊತ್ತಾ, ಎಷ್ಟು ಹೈ ರಿಕಾಲ್ ಇದೆ ಅಂದ್ರೆ ಆ ಜನ್ಮದ ಜೋಡಿ ಬೆಡ್ ಯೂಸ್ ಮಾಡಿದ್. ಐ ಆಮ್ ಟೆಲಿಂಗ್ ಯು, ನಾನು ಸೊ ಫಾರ್ ಮೀ ನೀವು ಎಲ್ಲ ರೇಡಿಯೋಲ್ಲಿ ನಮ್ಗೇನು ಹೇಳ್ಕೊಡ್ತಾ ಇದ್ರು ಅದನ್ನ ಫುಲ್ ಮಿಡಲ್ ಫಿಂಗರ್ ತೋರಿಸ್ಬಿಟ್ಟು ಯು ಆರ್ ಡೂಯಿಂಗ್ ಯುವರ್ ಓನ್ ಥಿಂಗ್. ಐ ಆಮ್ ಲೈಕ್, ಹೌ ಇಸ್ ದಟ್, ಹೌ ಇಸ್ ಶಿ ಡೂಯಿಂಗ್ ದಟ್, ಹೌ ಆರ್ ದೇ ಅಲೋವಿಂಗ್ ಹರ್ ಟು ಡೂ ದಟ್ ಅಂತ ನಾನು ಯಾವಾಗಲೂ ಯೋಚನೆ ಮಾಡ್ತಾ ಇದ್ದೆ. ಓಕೆ, ಆ್ಯಂಡ್ ಆಫ್ ಕೋರ್ಸ್ ಐ ಮೀನ್ I think you are one of the first few people who lived that I don't give kind of vibe. You know, at the same time you are very approachable, but at the same time you are like, ನನಗೇನು ಬೇಕು ನಾನು ಅದೇ ಮಾಡ್ತೀನಿ. For me, who had joined radio couple of years later, ನನಗೆ ಅದು ತುಂಬ ಇಟ್ ವಾಸ್ ವೆರಿ ಇನ್ಸ್ಪಿರೇಷನಲ್ ಬಿಕಾಸ್ ಐ ವಾಸ್ ಲೈಕ್, ಓ ಮೈ ಗಾಡ್, ಶಿ ಈಸ್ ಡೂಯಿಂಗ್ ವಾಟ್ ಎವರ್ ಶಿ ವಾಂಟ್ಸ್. ಆ್ಯಂಡ್ ನನಗೆ ಇನ್ನೊಂದೇನಿತ್ತು, ಐ ಥಿಂಕ್ ನಂದು ನಿಮ್ಮದು ಭೇಟಿಯಾಗಿದ್ದು ಫಸ್ಟ್ ಇನ್ ಹರ್ಷ ಶಿವರಾಮ್ ಸಿಸ್ಟರ್ಸ್ ವೆಡ್ಡಿಂಗ್. ಮೈ ಬಾಸ್, ಎಸ್. ಅವಾಗ ಕೇಟ್ರರ್ಸ್ ಎಲ್ಲ ಇದ್ರಲ್ಲ, ಅವರೆಲ್ಲ ಬಂದ್ಬಿಟ್ಟು ನಿಮ್ಮ ಹತ್ರ ಫೋಟೋ ತೊಗೊಳ್ತಾ ಇದ್ರು. ಐ ವಾಸ್ ಲೈಕ್, ದಿಸ್ ಇಸ್ ಸ್ಟಾರ್ಡಮ್. ಬಿಕಾಸ್ ರೇಡಿಯೋ ಅಲ್ಲಿ ಅವಾಗಿನ್ನೂ ಸೋಷಿಯಲ್ ಮೀಡಿಯಾನೂ ಅಷ್ಟು ಮುಂದಿರಲಿಲ್ಲ. ನಿಮ್ಮ ವಾಯ್ಸ್ ಕೇಳ್ಬಿಟ್ಟು ಜನ ಅವ್ರ ದೋಸೆ ಆಗೋಕ್ಕಿಂತ ಮುಂಚೆ ನಿಮ್ಮ ಜೊತೆ ಫೋಟೋ ತಗೊಳ್ತಾ ಇದ್ರು. And I was like, I mean, that is amazing. It's amazing. Thank you, Sonu. Thanks a lot for being, I mean, flattery. I don't know how to take but this. I genuinely see, the thing is that whatever people feel or say about any content creator, but I feel that ನೀವು ಟೆಸ್ಟ್ ಆಫ್ ಟೈಮ್ ಅಂದರೆ ಯಾವಾಗಿಂದ ಶುರು ಮಾಡಿದ್ದೀರಾ ಇನ್ನೂವರೆಗೂ ಇಫ್ ಯು ಆರ್ ಡೂಯಿಂಗ್ ಇಟ್ ಮೀನ್ಸ್ that you are doing something right. Absolutely. ಅಲ್ವಾ? I always feel, ಒಂದು ನೀವೇನು ಮಾಡ್ತಾ ಇದ್ದೀರಾ ದಟ್ ಶುಡ್ ಗಿವ್ ಅಸ್ ಹ್ಯಾಪಿನೆಸ್. ಸೆಕೆಂಡ್ಲಿ ನಾವು ಯಾರಿಗೋಸ್ಕರ ಮಾಡ್ತಾ ಇದೀವಿ ಅವ್ರಿಗೆ ನಾವು ಆನೆಸ್ಟ್ ಆಗಿದ್ದೀವ. ಆ್ಯಂಡ್ ಟಿಲ್ ಡೇಟ್ ಐ ಫೀಲ್ ಎಷ್ಟೋ ಜನ ಹೇಳ್ತಾರಲ್ಲ RJing ಇಸ್ ಅ ವೆರಿ ಶಾರ್ಟ್ ಲಿವ್ಡ್ ಇದು. ನಾಟ್ ಬಿಲೀವ್ ಇನಿಷಿಯಲ್ ಇಯರ್ಸ್ ಪೀಪಲ್ ಹ್ಯಾಡ್ ಟೋಲ್ಡ್ ಇಸ್ ಏನೋ 2-3 ವರ್ಷ ಅಷ್ಟೇ. 2-3 ವರ್ಷ ಇಸ್ ಫ್ಯಾನ್ ಆಫ್ ಅನ್ RJ. I'll tell you, ನಾನು ಬಿಫೋರ್ ಗೆಟಿಂಗ್ ಮ್ಯಾರಿಡ್ ವೆನ್ ಐ ವಾಸ್ ಜಸ್ಟ್ ಮೀಟಿಂಗ್ ಬಾಯ್ಸ್ ಅಲ್ಲ, ಒನ್ ಆಫ್ ದ ಬಾಯ್ಸ್ ನಾನು ಕೇಳಿದ್ದ ಅವನು ಏನು ನಿನ್ನ ಕರಿಯರ್ ಪ್ರೋಗ್ರೆಷನ್ ಅಂತ. ಆವಾಗಿನ ನನಗೆ ಆಫ್ಟರ್ನೂನ್ ಶೋ ಸಿಕ್ಕಿತ್ತು. ಐಮ್ ಲೈಕ್, ಹೌದಲ್ಲ, ಇದ್ರ ಬಗ್ಗೆ ನಾನು ಯೋಚನೆ ಮಾಡಿಲ್ವಲ್ಲ, ವಾಟ್ ಈಸ್ ದ ಕರಿಯರ್ ಪ್ರೋಗ್ರೆಷನ್. ಬಿಕಾಸ್ ಆ್ಯಸ್ RJs ವಾಟ್ ಈಸ್ ನೆಕ್ಸ್ಟ್. ಐ ಮೀನ್ ನೀವು ಮ್ಯಾನೇಜ್ಮೆಂಟ್ ಕಡೆ ಹೋದರೆ ಅದು ಬೇರೆ ವಿಷಯ, ಬಟ್ RJ ಇದ್ರೆ ಏನು ಸೀನಿಯರ್ RJ ಅಂತ ಅವ್ರು ಪೋಸ್ಟ್ ಕೊಟ್ಟರು ನೀವೇನು ಲಿಸ್ನರ್ಸಿಗೆ ಏನು ಹೇಳ್ತೀರಾ ಸೀನಿಯರ್ RJ? ಮೇಡಮ್ ಒಂದು ಹಾಡು ಪ್ಲೇ ಮಾಡಿ ಮೇಡಮ್, ಅಷ್ಟೇ ಅವ್ರಿಗೆ ನಾವು. ಯಾ